ಜೀವನ ಬೇಸರಾಗಿ ಮನೆ ಬಿಟ್ಟು ಹೊಂಟೋಟೀನಿ. Oh my god. ಹಂಗೇನೋ ಅನ್ಕೋಬೇಡ್ರಿ, ನಾ ಮಾಡಿರೋದು ತಮಾಷೆ. ಆದ್ರೂ ಇಷ್ಟು ಬೆಳಗ್ಗೆ ಹೊಂಟಿರೋದು ಭಾಳ ಕಷ್ಟ. ದಿನ ಮಲ್ಕೊಂಡು 3 ಗಂಟೆ ಆಗ್ತದೆ, ಬೆಳಗ್ಗೆ 6 ಗಂಟೆಗೆ ಎದ್ದೋಳೋದು ನಾನು. ಅಂಥದ್ರಲ್ಲಿ ಇವತ್ತು ನಾನು ಬೆಳಗ್ಗೆ 4:15ಗೆ ಎದ್ದು ಬಾಕ್ಸ್ ಎಲ್ಲ ರೆಡಿ ಮಾಡಿಕೊಂಡು ಟ್ರೈನ್ ಎತ್ಕೊಂಡು ಸೀದಾ ಹೊಂಟಿರೋದೆ. ಮುಂದೇನೂ ಇಲ್ಲರಿ ಅಪ್ಪ. ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಇದು ನನ್ನ ಇವತ್ತಿನ ಲಾಗ್ ಆಗಿರುತ್ತೆ. ನನಗೆ ಲಾಗ್ ಮಾಡೋಕ್ಕೆ ಬರಲ್ಲ ಮತ್ತು ವಾಯ್ಸ್ ರೆಕಾರ್ಡಿಂಗ್ ಕೂಡ ಕೊಡೋಕ್ಕೆ ಬರೋಂಗಿಲ್ಲ, ಆದರೂ ಕೂಡ ಮಾಡ್ತಾಯಿದ್ದೀನಿ. ಪೂರ್ತಿ ವಿಡಿಯೋ ಬಂದುಬಿಟ್ಟು ಯೂಟ್ಯೂಬಲ್ಲೇ ಹಾಕ್ತೀನಿ, ಆದಷ್ಟು ಬೇಗನೆ ಹಾಕ್ತೀನಿ. ಯೂಟ್ಯೂಬ್ ಲಿಂಕ್ ಬೇಕಿದ್ದರೆ ನಾನು ಬಯೋದಲ್ಲಿದೆ, ಕ್ಲಿಕ್ ಮಾಡಿ. ಯಾಕಪ್ಪ ಇವಳು ವಿಡಿಯೋ ನೋಡಬೇಕು ಅಂತ ಅಂದ್ಕೋಬೇಡ್ರಿ ಪ್ಲೀಸ್. ನೀವು ನೋಡೋದ್ರಲ್ಲಿದ್ದ ನನಗೆ ಉತ್ಸಾಹ ಬರುತ್ತೆ ವಿಡಿಯೋ ಮಾಡಬೇಕಂತ. ಅಂತೂ ನಾನು ಇವತ್ತು ರೆಡಿಯಾಗಿ ಬೆಳಗ್ಗೆನೆ ಹೊಂಟೆ. ನಮ್ಮಕ್ಕೆ ಫೋನ್ ಮಾಡಿ ನಿನಗೊಂದು ಒಳ್ಳೆ ಐಡಿಯಾ ಕೊಡ್ತೀನಿ ಬಾಲೆ ಅಂದ್ಲು. ಹಾಗಾಗಿ ನಾನು ಏನು ಬೇಕಾದರೂ ಅನ್ಲಿ, ನಾನು ರೆಡಿ. ಮೈ ಮೈಂಡ್ ಸೆಟ್ ಈಸ್ ಕ್ಲಿಯರ್. ಇದ್ರಾಗ ಕ್ಲೀನಿಂಗ್ ಕೆಲಸ ಮಾಡ್ತಿರ್ತಾರೆ, ಎಷ್ಟೆಷ್ಟು ನೀನೇನು ಅನ್ಕೊಂಡ್ಯೋ? ನಾನು ಇಲ್ಲೇ ಒಂದು ಕೆಲಸ ಮಾಡ್ಕೊಂಡಿರೋದಕ್ಕಿಂತ ಅಷ್ಟೇ. ನಮ್ಮ ದೇಶ ಇದೆ, ನಾವು ಕಟ್ಟಿರೋ ದೇಶ ಇದು. ಐಡಿಯಾ ಕೊಡೋ ಅಂದ್ರೆ ಈ ಥರ ಐಡಿಯಾ ಕೊಡೋದು. ಅದಕ್ಕೆ ತಲೆ ಕಟ್ಟು ಬಸ್ ಹತ್ತಿ ಸೀದಾ ನಮ್ಮ ಊರಿಗೆ ಹೊಂಟುಬಿಟ್ಟೆ ನಾನು. ಮುಂದೆ ಅಂದರೆ ಇದು ಒಳ್ಳೆ ಕತೆ ಆಯ್ತಲ್ಲ. ಮುಂದೆ ರೋಡ್ ಇದೆ, ನನ್ನ ಕೈಯಲ್ಲಿ ಒಂದು ಮೊಬೈಲ್ ಇದೆ, ಮೊಬೈಲಲ್ಲಿ ಮ್ಯಾಪ್ ಹಾಕಿದ್ದೀನಿ. ಮ್ಯಾಪ್ ಹಾಕ್ಕೊಂಡು ಕುಂದನ್ ಮಹಲ್ ಅನ್ನೋ ಸ್ಟೋರಿಗೆ ಹೊಂಟಿದ್ದೀನಿ. ಯಾಕಂದರೆ ನಮ್ಮ ತಂಗಿ ಚಿಕ್ಕದಾಗಿ ಒಂದು ಫ್ಯಾನ್ಸಿ ಸ್ಟೋರ್ ಓಪನ್ ಮಾಡ್ತೀನಿ ಅಂದ್ಲು. ಹಾಗಾಗಿ ನಾನು ನಮ್ಮ ಅಕ್ಕ ಮೂವರು ಸೇರಿ ಹೊಂಟಿವಿ. ಆದ್ರೆ ನಾನು ನಮ್ಮ ಅಕ್ಕ ಹೊಂಟಿರೋದು ನೋಡಿ ನಮ್ಮ ತಂಗಿ ಮೈಂಡಲ್ಲಿ ಇರೋಂಥ ವಾಯ್ಸು, ಅವನು ಹೇಳಿದ್ದು ನೋಡಲ್ಲಿ ನಡ್ಕೊಂಡು ಹೋಗ್ತಾ ಇದೆ ಕೊಯ್ನು ಡೈಮಂಡು. ಏನು ಹೇಳಿ, ಅಕ್ಕ ತಂಗಿಯರಂದ್ರೇ ಹೀಗೆ ಅಲ್ವಾ. ಆದರೂ ಕೂಡ ಕಡೆಗೂ ಮೊಬೈಲಲ್ಲಿ ಹಾಕಿರೋಂಥ ಮ್ಯಾಪು ಸೀದಾ ನಮ್ಮ ಲೊಕೇಶನ್ಗೆ ಬಂದು ತಲುಪಿತ್ತು. ಆ ಲೊಕೇಶನ್ ಯಾವುದಪ್ಪ ಅಂದರೆ ಶಾ ಕುಂದನ್ ಮಾಲ್, ಗಣೇಶ್ ಮಾಲ್ ಆ್ಯಂಡ್ ಬ್ರದರ್ಸ್. ಇದು ಪ್ರಮೋಷನ್ ವಿಡಿಯೋ ಅಲ್ಲ. ನಮಗೆ ಇಲ್ಲಿ ಫ್ಯಾನ್ಸಿ ಸ್ಟೋರಿಗೆ ಬೇಕಾಗಿರೋಂಥ ಎಲ್ಲ ಐಟಮ್ಸು ಇಲ್ಲಿ ಹೋಲ್ಸೇಲ್ ದರದಲ್ಲಿ ಸಿಗ್ತಾವ. ಹಂಗಾಗಿ ನಾವು ಒಳಗಡೆ ಹೋಗಿ ನಮಗೆ ಬೇಕಾಗಿರೋಂಥ ಎಲ್ಲ ಐಟಮ್ಸ್ನ ಎತ್ತಾಕೊಂಡು ಬಂದ್ವಿ. ಎಲ್ಲದನ್ನು ಬ್ಯಾಗಲ್ಲಿ ಹಾಕ್ಕೊಂಡು ನಾವು ಹೊಂಟಿರೋದೆ ಸೀದಾ ಗದಗಿಗೆ. ಗದಗಲ್ಲಿ ನಾಷ್ಟ ಮಾಡಿಕೊಂಡು ಅಲ್ಲಿಂದ ನಮ್ಮ ತಂಗಿನ ಬಸ್ಸಲ್ಲಿ ಹತ್ತಿಸಿ ಅವಳಿಗೊಂದು ಬಾಯ್ ಮಾಡಿ ಅವಳಿ ಊರಿಗೆ ಕಳಿಸಿದ್ವಿ. ಏನೇ ಆಗಲಿ ಚಿಕ್ಕದಾಗಿ ಒಂದು ಅಂಗಡಿನ ಮಾಡಬೇಕು. ಇವಾಗ ನಮ್ಮ ತಂಗಿ ಹೋದ ತಕ್ಷಣ ಏನು ಮಾಡ್ತಾಳಪ್ಪ ದೇವ್ರಿಗೆ ಅಂದರೆ, ನಮ್ಮ ತಂಗಿನ ಬಸ್ ಹತ್ತಿಸಿ ನಮ್ಮ ಮಕ್ಕಗೊಂದು ಬಾಯ್ ಮಾಡಿ ಅವಳು ನನಗೆ ಬಾಯ್ ಮಾಡಿದ್ಲು. ಇದು ನನ್ನ ಇವತ್ತಿನ ಲಾಗ್ ಆಗಿರುತ್ತೆ. ಪೂರ್ತಿ ವಿಡಿಯೋ ಆದಷ್ಟು ಬೇಗನೆ ಯೂಟ್ಯೂಬಲ್ಲಿ ಹಾಕ್ತೀನಿ. ಮಾತೇ ಇಲ್ಲ, ಪ್ಲೀಸ್ ಹಾಗೆಲ್ಲ ಹೇಳ್ಬೇಡಿ. ಹೋಗಿ ವಿಡಿಯೋ ನೋಡಿ ನನಗೂ ಸ್ವಲ್ಪ ಸಪೋರ್ಟ್ ಮಾಡಿ. ಇದು ಇವತ್ತಿನ ನನ್ನ ಲಾಗ್ ಆಗಿರುತ್ತೆ. ಬಾಯ್ ಬಾಯ್ ಎಲ್ಲರಿಗೂ ಬಾಯ್.